ಪದವನ್ನು ಜ್ಞಾನ ಕೊಡ್ತಾರೆ. ಜ್ಞಾನದಿಂದಲೇ ಮುಕ್ತಿ, ಜೀವನ ಮುಕ್ತಿ. ಮುಕ್ತಿದೇನೋ ಕಷ್ಟ, ಚಿಂತೆ, ದುಃಖ, ಸಮಸ್ಯೆಗಳಿಂದ ಮುಕ್ತಿ. ಜೀವನ ಮಾಡ್ತಾ ಇದ್ದು ಸುಖಿ ಜೀವನ ಇರುತ್ತೆ. ಅಂಥ ಜೀವನವನ್ನು ಪುನಃ ಸ್ಥಾಪನೆ ಮಾಡಲಿಕ್ಕೋಸ್ಕರ ಭಗವಂತ ಈ ಸೃಷ್ಟಿಯಲ್ಲಿ ಬಂದಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ಹೇಳ್ಕೊಡೋ ಪಾಯಿಂಟ್ ಏನು ಅಂದರೆ, ನಾವೇನು ಕೇಳ್ತೀವಿ ಭಗವಂತನಲ್ಲೇನು ಕೇಳ್ತೀವಿ? ಸುಖ ಕೊಡು, ಶಾಂತಿ ಕೊಡು, ನೆಮ್ಮದಿ ಕೊಡು, ಆರೋಗ್ಯ ಕೊಡು, ಐಶ್ವರ್ಯ ಕೊಡು, ಆಯುಷ್ ಕೊಡು, ಒಳ್ಳೆಯ ಸಂಬಂಧಗಳು ಕೊಡು ಅಂತ ಕೇಳ್ತೀವಿ. ಮೊದಲ ಯಾವತ್ತೂ ಕೂಡ ಭಗವಂತನೇನು ಕೇಳಕೊಡಲ್ಲ. ನಮ್ಮ ಸ್ವಲ್ಪ ದುಃಖ ಕೊಡು, ನಮ್ಮ ಸ್ವಲ್ಪ ಕಷ್ಟ ಕೊಡು ಅಂತ ಕೇಳಿದೀವ? ನಮ್ಮ ಚಿಂತೆ ಕೊಡು, ನಂಗೆ ಆರೋಗ್ಯ ಏನು ಮಾಡು, ಅನಾರೋಗ್ಯ ಬಗ್ಗೆ ಯಾವ ಥರ ಕೇಳಿದೀವ? ಕೇಳಿಲ್ಲ. ಯಾವುದು ಕೇಳಿಲ್ಲ ಅದೆಲ್ಲವೂ ಇದೆ ಜೀವನ. ಅದಲ್ಲ, ಯಾವುದು ಕೇಳಿದ್ದೀವಿ ಅದು ಮಾತ್ರ ಕಣ್ಣಿಗೆ ಕಾಣ್ತಾ ಇಲ್ಲ. ಕಣ್ಣಿಗೆ ಕಾಣದೇ ಇದ್ರೆ, ಸಿಗದೇ ಇದ್ರೆ, ಬರದೇ ಇದ್ರೆ ಮತ್ತೆ ಬೇಡ್ಕೊಳ್ಳೋದು ಅಂತ ಬಿಟ್ಟಿಲ್ಲ. ಹೌದಲ್ಲ?